ಎಜೆ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಪ್ರವಾಸಿ ಮಂದಿರಕ್ಕೆ ಮಾಜಿ ಸಚಿವ ಹಾಗೂ ಎಐಸಿಸಿ ಸದಸ್ಯರಾದ ಬಿ. ಶಿವರಾಂ ಅವರು ಆಗಮನದ ಹಿನ್ನೆಲೆಯಲ್ಲಿ ಕೈ ಪಕ್ಷದ ಕಾರ್ಯಕರ್ತರು ಹಾಗೂ ಮಿತ್ರರೊಡನೆ ಅಷ್ಟೇ ಅಲ್ಲದೆ ಮಾಧ್ಯಮದ ಮಿತ್ರರೊಡನೆ ಕೂಡ ಲೋಕಸಭಾ ಚುನಾವಣೆ ಹಾಗೂ ಸರ್ಕಾರದಲ್ಲಿ ತಡವಾಗುತ್ತಿರುವ ಕೆಲವು ಯೋಜನೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿ. ಶಿವರಾಂ ರವರು, ಹಾಸನ ಜಿಲ್ಲೆಯ ನಾನು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಆದರೆ ಹೈಕಮಾಂಡ್ ಸೂಚಿಸಿದರೆ ಮಾತ್ರ ಲೋಕಸಭೆಗೆ ಸ್ಪರ್ಧಿಸುತ್ತೇನೆ ಎಂದ ಅವರು, ಸುಮಾರು 40 ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ಸೋಲು ಗೆಲುವು ಕಂಡಿದ್ದೇನೆ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಸ್ಪರ್ಧಿಸುತ್ತೇನೆ. ಹಾಸನ ಜಿಲ್ಲೆಯಲ್ಲಿ ನಮ್ಮ ಯಾವ ನಾಯಕರಲ್ಲೂ ಭಿನ್ನ ಅಭಿಪ್ರಾಯ ಇಲ್ಲ. ಬೆಳಗಾವಿ ಸೆಷನ್ನಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಿಗೆ ಭೇಟಿ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಒಗ್ಗಟ್ಟಿನಿಂದ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತೇವೆ ಎಂದು ಚರ್ಚಿಸಲಾಗಿದೆ. ಸರ್ಕಾರದ ನಾಮನಿರ್ದೇಶನ ಮತ್ತು ಕೆಲವು ಕೆಲಸ ಕಾರ್ಯಗಳು ಅರಸೀಕೆರೆಯಲ್ಲಿ ಯಾಕೆ ತಡವಾಗುತ್ತಿವೆ? ಈ ಬಗ್ಗೆ ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಬೇಲೂರಿನಲ್ಲಿ ನಾನು ಸೋತರೂ ಸರ್ಕಾರದ ಯೋಜನೆಗಳು ಹಾಗೂ ನಾಮನಿರ್ದೇಶಿತರ ಕಮಿಟಿಗಳು ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ. ಆ ಮೂಲಕ ಜನಸಾಮಾನ್ಯರ ಒಲವು ಕಾಂಗ್ರೆಸ್ ಪರವಾಗಿದೆ ಅಂತಕ್ಕಂಥ, ಅದರಲ್ಲೂ ಮಹಿಳೆಯರಂತೂ ಈ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ನೋಡಿದ್ರೆ, ಬಸ್ಸು ಅದು ಎಷ್ಟು ಕೋಟಿ ಜನ ಹೋಗಿ ಬಂದ್ರು ಅಂತ ನೋಡಿದ್ರೆ ಆ ಫಿಗರ್ಗಳನ್ನ ಆಶ್ಚರ್ಯ ಆಗುತ್ತೆ. ಅದ್ರ ಜೊತೆಗೆ 91% ಇವತ್ತು ಗೃಹಲಕ್ಷ್ಮಿ ಯೋಜನೆ ಕವರ್ ಮಾಡಿದೆ ಅಂತ ಅಂದ್ರೆ, ಪ್ರತಿ ಮಹಿಳೆಗೂ ಒಂದು ಕುಟುಂಬದಲ್ಲಿ 2,000 ರೂಪಾಯಿ ಸಿಗ್ತಕ್ಕಂಥದ್ದು. ಗೃಹ ಜ್ಯೋತಿ, ಈಗ ವಿದ್ಯಾಸಿರಿನೂ ಕೂಡ ಬರ್ತಾ ಇದೆ. ಇನ್ನ ಅಕ್ಕಿ ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ದುಡ್ಡು ಮತ್ತೆ ಅಕ್ಕಿ ಎರಡನ್ನೂ ಕೊಡ್ತಕ್ಕಂಥ ವ್ಯವಸ್ಥೆ. ಇವೆಲ್ಲ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ, ಜನಸಾಮಾನ್ಯರಲ್ಲಿ ಪಕ್ಷ ಪರವಾಗಿಲ್ಲಪ್ಪ, ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ರು, ಕೊಟ್ಟಂತೆ ಮಾತು ಕೊಟ್ಟಂತೆ ನಡ್ಕೊಂಡ್ರು ಅನ್ನೋ ಒಂದು ಅಭಿಪ್ರಾಯ ಸೃಷ್ಟಿಯಾಗಿ, ಅದರಿಂದ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಿರ್ತಕ್ಕಂಥ ಕಾರ್ಯ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಮೆಚ್ಚುಗೆ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟೆಲ್ಲದ್ರ ಮಧ್ಯೆನೂ ಕೂಡ ಸಮೀಕ್ಷೆ ನಾನು ನೋಡ್ತಾನೆ ಇದ್ದೀನಿ, ಕನ್ನಡಪ್ರಭದಲ್ಲಿ ಪದೇ ಪದೇ ಬರ್ತಾನೆ ಇದೆ. 24 ಬಿಜೆಪಿ JDS, 4, 3, 5 ಕಾಂಗ್ರೆಸ್ ಅಂತ. ಅದು ಯಾವ ತರ ಆಗ್ತಾ ಇದೆಯೋ ನನಗಂತೂ ಗೊತ್ತಾಗ. ಯಾಕಂದ್ರೆ ಯಾವ ತರ ಒಂದು ಮಾನದಂಡ ಇರ್ಬೇಕಲ್ವಾ. ಈಗ ಕೆಲವರು ಮೇಲ್ವರ್ಗದವರೇ ಮಾತಾಡೋದು, ಪ್ರಜ್ಞಾವಂತರು, ಹಂಗ್ ಸರಿ ಇಲ್ಲ, ಹಿಂಗ್ ಸರಿ ಇಲ್ಲ ಅನ್ನೋದೇ ಸರಿನಾ, ಅಥವಾ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಸಮರ್ಪಕವಾಗಿ ಫಲಪ್ರದವಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು ಮಾನದಂಡನ ಅನ್ನೋದು ಇನ್ನೂ ಕೂಡ ನಮಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗೇ ಇದೆ. ಆದ್ರೆ ಒಟ್ಟಾರೆ ನಮ್ಮ ಅಭಿಪ್ರಾಯ, ಕಾಂಗ್ರೆಸ್ ಪರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಲವಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಸ್ಪಷ್ಟ. ಇನ್ನೇನಿದೆ ತಾವು ಕೇಳಿದ್ರೆ ಮಾತಾಡಿ. ಅಭಿವೃದ್ಧಿ ಕಾಮಗಾರಿಗಳು ಖಂಡಿತ ಖಂಡಿತ ಖಂಡಿತ. ಆದ್ರೆ ಏಕಕಾಲದಲ್ಲಿ ಎಲ್ಲನೂ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ಏನಿತ್ತು? ನೀವು ಲೋಕೋಪಯೋಗಿ ಇಲಾಖೆ, ನೀರಾವರಿ 2 ಇಲಾಖೆನೆ ನೀವು ತಗೊಂಡ್ರೆ ಎಷ್ಟು LOC ಬಾಕಿ ಇತ್ತು? ಹೌದಲ್ವಾ? ವಿನಾಕಾರಣ ಎಲ್ಲಾ ಕೆಲಸಗಳಿಗೂ ಮಂಜೂರಾತಿ ಕೊಟ್ಬಿಟ್ಟು ಹಣ ಮಂಜೂರಾತಿನ ತೋರಿಸಿ ಬಿಲ್ಲೆಲ್ಲ ಪೆಂಡಿಂಗ್ ಇಟ್ರೆ ಹ್ಯಾಕ್ ಕೊಡ್ತಾರೆ? ಕನಿಷ್ಠ 6 ತಿಂಗಳು. ಈಗ ನಮ್ಗೇನು ಅದನ್ನ ಕಣ್ಣು ಮುಚ್ಚೇನು ಮಾಡ್ತಾ ಇಲ್ವಲ್ಲ ಅವರು. ಪ್ರತಿಯೊಂದು ಪ್ರಕಟಣೆ ಮಾಡಿ ಯಾವ ಇಲಾಖೆಯಲ್ಲಿ ಎಷ್ಟು ಬಾಕಿ ಇದೆ ಹಣ ಅಂತ, ಅದೆಲ್ಲ ತೀರಿಸ್ತೇನೆ ಮಾಡಕ್ಕಾಗುತ್ತೆ ಮುಂದಕ್ಕೆ. ಆಮೇಲೆ ಮಾಡೋಕ್ಕೂ ಒಂದು ವ್ಯವಸ್ಥೆ ಇದೆ, ಸಿಸ್ಟಮ್. ಈಗ ಬಡ್ಜೆಟ್ ಪ್ರಾರಂಭ ಆಗುತ್ತೆ, ಇಲ್ಲಿವರೆಗೂ ಕೂಡ ಬಡ್ಜೆಟ್ ಮುಂಚೆ ಏನೇನಿದೆ ಹಳೆದನ್ನೆಲ್ಲ ವ್ಯವಸ್ಥಿತವಾಗಿ ಸರಿಪಡಿಸ್ಕೊಂಡು ಮುಂದೆ ಬಡ್ಜೆಟ್ ಅಲ್ಲಿ ಎಲ್ಲ ಸೇರಿಸ್ಕೊಂಡು ಮಂಜೂರಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹಳೆ ಬಿಲ್ ಏನಾದ್ರು ಕೊಡೋದು ನಿಲ್ಸ್ಯಾವ್ರ? ಹಿಂದಿನವ್ರು ನಿಲ್ಸಿದ್ರಲ್ಲ, ಹಂಗೆ ಬಿಲ್ ಕೊಡೋದೇನಾದ್ರು ನಿಲ್ಸ್ಯಾವ್ರ? ಹೇಳಿ ದಯಮಾಡಿ ತಾವು. ಅಭಿವೃದ್ಧಿಲಿ ಅದು ಒಂದು ಹಣ ಕೊಟ್ರೆ ಅಭಿವೃದ್ಧಿ ಮುಂದೆ ಕೆಲಸ ಮಾಡೋದು ಕಾಂಟ್ರಾಕ್ಟ್ರು ಅಲ್ಲ. ನಾನು ಅದನ್ನೇ ಅಲ್ಲ, ನಾನೇ ಹೇಳ್ತಾ ಇದ್ದೀನಿ, ಕೊಟ್ಟವ್ರೆ LOCನ ನೋಡಿ. ಇವತ್ತು ಪ್ರಾಮಾಣಿಕವಾಗಿ ಅಂದ್ರೆ ಒಂದು ಜ್ಯೇಷ್ಠತೆ ಆಧಾರದ ಬೇಕಾಬಿಟ್ಟಿ ಕೊಡ್ತಾ ಇದ್ರು, ಬೇಕಾಬಿಟ್ಟಿ ಇಲ್ಲ. ಹೌದಾ? ಸೀನಿಯಾರಿಟಿನೇ ಇಟ್ಕೊಂಡೆ LOCನ ಕೊಡ್ತಕ್ಕಂಥ ವ್ಯವಸ್ಥೆ 2 ಸುತ್ತಾಗ್ಲೇ ಬಿಡುಗಡೆ ಮಾಡಿದ್ರು.
ಇದು ನಾನು ನೋಡ್ತಾ ಇರ್ತಕ್ಕಂಥದ್ದು, ಓದ್ತಾ ಇರ್ತಕ್ಕಂಥ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಪ್ರತಿ ಇಲಾಖೆ LOC ಕೊಟ್ಟ. ಸರ್ ಅತಿಥಿ ಉಪನ್ಯಾಸಕರದು ಏನಾಗುತ್ತೆ ಸರ್? ಅತಿಥಿ ಉಪನ್ಯಾಸಕರದ್ದು ಆಶ್ವಾಸನೆ ಕೊಟ್ಟಿದ್ರು ಚುನಾವಣೆ ಪ್ರಣಾಳಿಕೆಯಲ್ಲಿ, ಅದನ್ನು ಅನುಷ್ಠಾನ ಮಾಡಿಲ್ಲ ಅಂತ ಹೇಳಿ ಅವ್ರ ಅಭಿಪ್ರಾಯ ತಗೊಂಡು. ವಿದ್ಯಾಭ್ಯಾಸ ತುಂಬಾ ಇದಾಗ್ತದೆ. ಹೌದು, ಈಗ ಒಂದು ಅನೌನ್ಸ್ ಮಾಡಿದ್ರೆ ತಾನೆ ತೃಪ್ತಿ ಆಗ್ಬೇಕು ತಾನೆ. ಎಲ್ಲರೂ ಏಕಾಲದಲ್ಲಿ ಕೊಡಿ ಅದು ಹೆಂಗ್ ಸಾಧ್ಯ? ಈಗ ಅಭಿವೃದ್ಧಿನೂ ಜನ ಕೇಳ್ತಾರೆ, ಆಗ್ಲೇಬೇಕು ಅಭಿವೃದ್ಧಿ ಎಲ್ಲ. ಈಗ ಏನು ಖಾಲಿ ಇರ್ತಕ್ಕಂಥ ಅದನ್ನೆಲ್ಲ ನೇಮಕಾತಿ ಮಾಡ್ಬಿಟ್ಟು ಸಂಬಳ ಕೊಟ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ಫುಲ್ಫಿಲ್ ಮಾಡ್ಬಿಡಿ ಅಂದ್ರೆ ಬಡ್ಜೆಟ್ ಎಲ್ಲಿಗೆ ಹೋಗುತ್ತೆ? ಸಾಮಾನ್ಯರಿಗೆ ಕೊಟ್ಟಿರೋದು ಎಷ್ಟು 1000 ಕೋಟಿ ಹೊರೆ ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ವಿದ್ಯಾಸಿರಿ, ಶಕ್ತಿ ಯೋಜನೆ ಎಲ್ಲ. ಅಲ್ಲಿ ಕಾರ್ಯಕರ್ತರು ಪ್ರವಾಸಿ ಈಗ ಬಣಗಳಿದೆ, ಲೋಕಸಭಾ ಚುನಾವಣೆ ಈಗಾಗಲೇ ಬಣಗಳು ಬಂದಿದೆ. ಶಿವರಾಮ್ ಬಣ, ಹಾಗೂ ಮಂಜೇಗೌಡ ಈ ತರ ಬಣಗಳಿದ್ದಾಗ ಹೋಗೋದೇ ಬೇರೆ. ನಮ್ದೇನಿದೆ ಹೌದಲ್ವಾ? ಆದ್ರೆ ಕೆಲವ್ರ ಅಭಿಪ್ರಾಯ ಏನ್ ಬಂತು ಗೊತ್ತಾ? ಫಸ್ಟ್ ಒಟ್ಟಿಗೆ ಹೋಗ್ಬೇಕು ಅನ್ನೋ ಪ್ರಾರಂಭ ಶುರು ಆಯ್ತು. ಇಲ್ಲಪ್ಪ, ಅದು ಅವ್ರ ಜೊತೆ ಹೋದ್ರೆ ಇವ್ರ ಜೊತೆ ಹೋದ್ರೆ ಅವ್ರ ಜೊತೆ ಗುರುತಿಸ್ಬಿಟ್ರು, ಅವ್ರ ಜೊತೆ ನಮ್ಮ ಭಾವನೆ ಬರುತ್ತೆ. ನೀವು ನಿಮ್ಮ ಅಭಿಪ್ರಾಯನ ಹೋಗಿ ನೀವೇ ಸುತ್ತಾಡ್ಕೊಂಡು ಮಾಡ್ಕೊಂಬನ್ನಿ ಅನ್ನೋ ಅಭಿಪ್ರಾಯ ಕೊಟ್ಟರು ನೇರವಾಗಿ ಹೇಳ್ಬಿಡ್ತೀವಿ, ಶಿವಲಿಗೆ ಹೊಡವೆ. ಅರ್ಥ ಆಯ್ತಲ್ಲ? ಹಂಗಂದ್ಮೇಲೆ ನಾವೇನ್ ಮಾಡ್ಬೇಕು? ಯಾಕೆಂದ್ರೆ ಈಗ ನಾವು ಅತಂತ್ರ ಸ್ಥಿತಿಲಿ ಇರೋ ಯಾರೋ ಒಬ್ರು ಮಾತು ಕೇಳಲೇಬೇಕೆ, ಹೌದಲ್ವಾ? ಆಯ್ತಪ್ಪ, ನಮ್ಮ ಪಾಡಿ ನಾವು ಯಾರಿಗೂ ಹೇಳ್ತಾ ಇಲ್ಲ, ಸುಮ್ಮನೆ ಹೋಗ್ತೀವಿ. ಅಲ್ಲ, ಈಗಿನ ಸ್ಥಿತಿ ನಮ್ಗೆ ಅತಂತ್ರ ಅಧಿಕಾರ ಇದ್ದವ್ರು ಅತಂತ್ರನೇ ಅಲ್ವಾ? ಅಂದ್ರೆ ಈಗ ಬೇರೆ ಮನುಷ್ಯಕ್ಕೆ ಬದುಕಬೇಕಾಗಿದೆ. 40 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದು ದುಡ್ದಿದ್ರು, ನಿಷ್ಠಾವಂತ ಆಗಿದ್ರು, ಜನಸೇವೆ ಮಾಡಿದ್ರು ಕೂಡ ಈಗ ಬಂದಿರತ್ತ ಪಾಠ ಕೇಳೋಂತ ಸ್ಥಿತಿ ನಿರ್ಮಾಣ ಆಗೋಗಿದೆ ನಮಗೆ, ಹೌದಲ್ವಾ? ನಾನೇ ಹೇಳ್ತೀನಿ ಪ್ರಾಮಾಣಿಕವಾಗಿ. ಆಮೇಲೆ ಬಹಳ ಜನ ನಿಷ್ಠಾವಂತ ಕಾಂಗ್ರೆಸ್ಸಿಗರು ನಮ್ ಜೊತೆ 30 ವರ್ಷ 40 ವರ್ಷ ಇದ್ದಾರೆಲ್ಲ ಇವತ್ತು ನಮ್ಮನ್ನ ಗುರ್ತಿಸಲ್ಲ ಅಂತ ಹೇಳಿ ಬಂದು ಹೇಳ್ಕೊಳ್ಳೋ ಸ್ಥಿತಿ ಬಂದಿದೆ. ಈ ಜಿಲ್ಲೆಯಲ್ಲಿ ಬಹಳ ಜನ ಅಂತ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ಗುರ್ತಿಸ್ತಾ ಇಲ್ಲ, ಕಡೆಗಣಿಸಿದ್ದಾರೆ, ನಮ್ಗೆ ಆದ್ಯತೆ ಇಲ್ಲ, ಯಾವ್ದಕ್ಕೂ ಏನು ಪರಿಗಣಿಸಲ್ಲ. ಒಟ್ಟಾರೆ ನಾನು ಜಿಲ್ಲೆ ಕೇಳ್ತೇನೆ, ಜಿಲ್ಲೆಯಲ್ಲಿ ಎಲ್ಲಾ ಭಾಗದಲ್ಲೂ ಈ ತರ ಆಗ್ತದೆ. ಹೊಸಬ್ರು ಬರಲಾಗಿ ಈಗ ಬಹಳ ಜನ ಬೇರೆ ಪಾರ್ಟಿಯಲ್ಲಿ ಬರ್ಬೇಕು ಅಂತ ಇದ್ದಾರೆ, ಅವಕಾಶ ಸಿಕ್ಕಿದ್ರೆ. ಅಲ್ಲ, ನಿಜ, ನಾನೇ ಅರ್ಥ ಮಾಡ್ಕೊತೀನಿ, ನನಗೆ ಅರ್ಥ ಆಗತ್ತೆ. ನಾನು ಹೇಳಿದ್ದಲ್ಲ, ಇಡೀ ಜಿಲ್ಲೆಲೇ ವಾತಾವರಣ ಆ ತರ ಇದೆ ಹಂಗಂತೇಳಿ ಅರಸೀಕೆರೆ ಏನ್ ವಿಶೇಷ ಅಂತ ಅಲ್ಲ. ಅದು ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ಎಲ್ಲರೂ ನೋಡಕ್ ಆಗಲ್ಲ ಆದ್ಯತೆ ಮೇಲೆ, ಹಾಗಾಗಿ ಕಡೆಗಣಿಸಿದ್ರು ಅನ್ನೋ ಭಾವನೆ ಬರ್ಬೋದೇನೋ. ಒಟ್ಟಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಮಾತು. ಆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬೇಡ. ಅಲ್ಲ, ನಾನು ಚೆನ್ನಾಗಿದೆ ಅಂತೀನಿ, ಇನ್ನೊಬ್ರು ಅವ್ರು ಹೋದ್ರೆ ಅವರು ಚೆನ್ನಾಗಿದೆ ಅಂತೀವಿ. ಬಹಳ ಜನ ಆಕಾಂಕ್ಷಿಗಳಿದೀವಿ, 4-5 ಜನ, ಹೌದಲ್ವಾ? ಈಗ ಮಂಜೇಗೌಡ್ರೆ ಬೇಡ ಅಂತ ಅಲ್ಲ, ಇನ್ನೊಬ್ರು ಬೇಡ, ಎಲ್ಲರೂ ಇದೀವಿ. ಮಂಜೇಗೌಡ ಇರ್ಬೋದು, ಜವರೇಗೌಡರು ಇರ್ಬೋದು, ರಾಮಚಂದ್ರ ಇರ್ಬೋದು, ಎಲ್ಲ ಇದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ಅವ್ರವ್ರ ಅಭಿಪ್ರಾಯ ತಿರುಗಾಡ್ತಾರೆ. ಪಾಪ ನಮ್ ಜವರೇಗೌಡರು ಓಡಾಡ್ತಿರಲ್ಲ ನೋಡಿ, ಈಗ ಹೆಂಗ್ ಹೋಯ್ತಾರೆ ನೋಡಿದ್ರಲ್ಲ ನೀವು, ಈಗ ನೋಡ್ಬೋದು, ಅವಕಾಶ ಬಂದಿದೆ. ಹಂಗೆ ಹೋಗೋದ್ರಿಂದನೇ ಅಟ್ಲೀಸ್ಟ್ ಕಾಂಗ್ರೆಸ್ ಅಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಸಂದರ್ಭದಲ್ಲಿ ನಗರ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಗಂಜಿಗೆರೆ ಚಂದ್ರಶೇಖರ್, ಹಾಸನ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಸಮೀರ್ ಮತ್ತು ಅಲ್ಪಸಂಖ್ಯಾತರ ಘಟಕದ ತಾಲೂಕಾ ಅಧ್ಯಕ್ಷ ಕೆಕೆ ನೂರುಲ್ಲಾ ಖಾನ್ ಹಾಗೂ ಇತರೆ ಮುಖಂಡರು, ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ವರದಿ MD ನಾಸೀರ್, ಅರಸೀಕೆರೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.